Hello friends, welcome back to my channel. So I am going to discuss about introduction of Tally. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಲೆಟ್ಸ್ ಬಿಗಿನ್. ಟ್ಯಾಲಿ. ಟ್ಯಾಲಿ ಫುಲ್ ಫಾರ್ಮ್ ಟ್ರಾನ್ಸಾಕ್ಷನ್ಸ್ ಅಲೌಡ್ ಇನ್ ಅ ಲೀನಿಯರ್ ಲೈನ್ ಆ್ಯಡ್. ದೆನ್ ERP stands for ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್. ಸೊ ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡುವಂಥ ಟ್ಯಾಲಿ ವರ್ಷನ್ ಯಾವುದಂದ್ರೆ ಅದು ಟ್ಯಾಲಿ ERP9. ಹಾಗಾದರೆ ವಾಟ್ ಈಸ್ ಟ್ಯಾಲಿ ERP9? ಟ್ಯಾಲಿ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಟ್ಯಾಲಿ ಈಸ್ ಆ್ಯನ್ ಅಕೌಂಟಿಂಗ್ ಸಾಫ್ಟ್ವೇರ್ ಆಫ್ ಕೀಪಿಂಗ್ ದ ರೆಕಾರ್ಡ್ ಆಫ್ ಆಲ್ ಕೈಂಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಈ ಟ್ಯಾಲಿ ಏನು ರೆಕಾರ್ಡ್ ಮಾಡುತ್ತೆ? ಆಲ್ ಕೈಂಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಬಿಸ್ನೆಸ್ಸಲ್ಲಿ ಆದಂಥ ಎಲ್ಲ ರೀತಿಯ ಟ್ರಾನ್ಸಾಕ್ಷನ್, ಅದು ಸೇಲ್ಸ್ ಆಗಿರ್ಬೋದು, ಎಷ್ಟು ಪರ್ಚೇಸ್ ಮಾಡಿರ್ತೀವಿ, ಮತ್ತು ಇನ್ವೆಂಟರಿ ಆಗಿರ್ಬೋದು, ಮತ್ತು ಕಂಪ್ನಿಯಲ್ಲಿ ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಗ್ರೋತಲ್ಲಿದೆ, ಸೊ ಎಲ್ಲದರ ಒಂದು ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡೋದೇ ಟ್ಯಾಲಿ. ಸೊ ಮೊದಲೆಲ್ಲ ರೆಕಾರ್ಡ್ ಮಾಡ್ತಿದ್ರು, ಅದು ಮ್ಯಾನ್ಯಲ್ ಆಗಿ ರೆಕಾರ್ಡ್ ಮಾಡ್ತಿದ್ರು, ಅದನ್ನು ಅಕೌಂಟ್ ಬುಕ್ ಅಂತ ಕರೀತಾರೆ. ಸೊ ಅಲ್ಲಿ ರಿಟರ್ನ್ ವೇಯಲ್ಲಿ ಇರ್ತಿತ್ತು. ಅಲ್ಲಿ ಮಾನವರಿಂದ ಅಂದರೆ ನಾವು ವ್ಯಕ್ತಿಗಳಿಂದ ರೆಕಾರ್ಡ್ ಮಾಡೋದ್ರಿಂದ ಹೆಚ್ಚಾಗಿ ತಪ್ಪುಗಳು ಕೂಡ ಆಗ್ತಿದ್ವು. ಆದರೆ ಈ ಒಂದು ಅಕೌಂಟ್ ಬುಕ್ಕನ್ನು ತೆಗೆದು ಕಂಪ್ಯೂಟರೈಸ್ಡ್ ಅಕೌಂಟನ್ನು ತಗೊಂಡು ಬರ್ತಾರೆ, ಅಂದರೆ ಟ್ಯಾಲಿನ ಇಂಟ್ರಡ್ಯೂಸ್ ಮಾಡ್ತಾರೆ. 1986ರಲ್ಲಿ ಶ್ಯಾಮ್ ಸುಂದರ್ ಗೋಯಂಕ್ ಎನ್ನುವರು, ಇವರು ನಮ್ಮ ಬೆಂಗಳೂರಿನವರು. ಸೊ ಇವರೇ ಈ ಟ್ಯಾಲಿ ಸಾಫ್ಟ್ವೇರನ್ನು ಇಂಟ್ರಡ್ಯೂಸ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಟ್ಯಾಲಿ ಸಾಫ್ಟ್ವೇರ್ ಅನ್ನೋದು ಇಂಡಿಯಾದ ನಂಬರ್ 1 ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿದೆ. ಸೊ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಈ ಟ್ಯಾಲಿ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬ ಈಸಿ ಆಗಿದೆ. ಸೊ ಟ್ಯಾಲಿ ಅಂದ ತಕ್ಷಣ ಕಾಮರ್ಸ್ ರಿಲೇಟೆಡ್ ಆಗಿರಬೇಕು ಅಂದ್ರೇ ಅಕೌಂಟಿಂಗ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತಾರೆ. ಇಲ್ಲ, ಕಾಮರ್ಸ್ ರಿಲೇಟೆಡ್ ಅಲ್ಲದೇ ಇದ್ದರೂ ಕೂಡ ಸೊ ಯಾರು ಬೇಕಾದವರು ಕೂಡ ಈ ಟ್ಯಾಲಿಯನ್ನು ಕಲಿಬೋದು, ಯಾಕಂದರೆ ಅಷ್ಟು ಸುಲಭವಾಗಿದೆ, ಅಷ್ಟೊಂದೇನು ಡಿಫಿಕಲ್ಟಿ ಅಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ಸ್ ಕ್ಯಾನ್ ಯೂಸ್ ಟ್ಯಾಲಿ ಫಾರ್ ದೇರ್ ಆಡಿಟ್ಸ್. ಸೊ ಅವರು ಕೂಡ ಈ ಟ್ಯಾಲಿ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ಈ ಟ್ಯಾಲಿ ಸಾಫ್ಟ್ವೇರ್ನ ಅಡ್ವಾಂಟೇಜಸ್ ಏನೇನಿದಾವೆ ನೋಡೋಣ. ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕಿಂಗ್ ಸೆಕ್ಟರಲ್ಲೂ ಕೂಡ ಟ್ಯಾಲಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಇಟ್ ಮೇಕ್ಸ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಈಸಿಯರ್. ಸೊ ತುಂಬ ಡಿಫಿಕಲ್ಟ್ ಇರುವಂಥ ಕಾಂಪ್ಲಿಕೇಟೆಡ್ ಆದಂಥ ಕ್ಯಾಲ್ಕುಲೇಷನ್ಗಳನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡುತ್ತೆ. ದೆನ್ ಎಂಪ್ಲಾಯೀಸ್ ಆಫ್ ಆ್ಯನ್ ಆರ್ಗನೈಸೇಷನ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ಕ್ಯಾನ್ ಆಕ್ಸೆಸ್ ದ ಡಾಟಾ ಆನ್ ದಿಸ್ ಸಾಫ್ಟ್ವೇರ್ ವಿತ್ ದೇರ್ ಯುನಿಕ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ಸೊ ಎಂಪ್ಲಾಯೀಸು ವರ್ಡಲ್ಲಿ ಎಲ್ಲೇ ಇದ್ದರೂ ಕೂಡ ಅವರ ಒಂದು ID ಮತ್ತು ಪಾಸ್ವರ್ಡನ್ನ ಯೂಸ್ ಮಾಡಿ ಈ ಟ್ಯಾಲಿ ಸಾಫ್ಟ್ವೇರ್ನ ಆ್ಯಕ್ಸೆಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ನಾವು ಇಲ್ಲೇ ಇಂಡಿಯಾದಲ್ಲೇ ಇರಬೇಕು ಅಂತ ಏನಿಲ್ಲ, ಸೊ ಎಲ್ಲೇ ಇದ್ದರೂ ಕೂಡ ಈ ಟ್ಯಾಲಿ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಆಗಿದೆ. ನೆಕ್ಸ್ಟ್ ಒನ್, ರೆಡ್ಯೂಸ್ಡ್ ದ ಚಾನ್ಸಸ್ ಆಫ್ ಹ್ಯೂಮನ್ ಎರರ್. ಸೊ ಇಲ್ಲೇನೆಂದರೆ ನಾವು ಮೊದಲೆಲ್ಲ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ತಿದ್ವಿ. ಸೊ ಆವಾಗ ನಾವು ಹ್ಯೂಮನ್ ಅಂದರೆ ಮಾನವರಿಂದ ಆ ಎಂಟ್ರಿ ಮಾಡೋದ್ರಿಂದ ಅಲ್ಲಿ ಹೆಚ್ಚಾಗಿ ತಪ್ಪುಗಳು ಆಗ್ತಿದ್ದು. ಆದರೆ ಇದು ಕಂಪ್ಯೂಟರೈಸ್ಡ್ ಬೇಸ್ಡ್. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳಾಗೋದು ತುಂಬ ಕಡಿಮೆ. ನೆಕ್ಸ್ಟ್, ಟೈಮ್ ಸೇವಿಂಗ್. ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ, ಅಂದರೆ ಹೆಚ್ಚಿನ ಒಂದು ಟೈಮ್ ತಗೊಳ್ಳೋದಿಲ್ಲ. ಡಾಟಾ ರಿಲಯಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ಇದು ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಮೋಸ ಆಗೋದಿಲ್ಲ, ವಿಶ್ವಾಸಾರ್ಹತೆಯಾಗಿ ಇರುತ್ತೆ. ಕ್ವಿಕ್ ಆಕ್ಸೆಸ್ ಟು ಡಾಕ್ಯುಮೆಂಟ್. ಟ್ಯಾಲಿ ಕ್ಯಾನ್ ಸೇವ್ ಆಲ್ ಇನ್ವಾಯ್ಸಸ್, ರಿಸಿಪ್ಟ್ಸ್, ಬಿಲ್ಸ್, ವೋಚರ್ಸ್ ಇನ್ ಇಟ್ಸ್ ಆರ್ಚಿವ್ ಫೋಲ್ಡರ್. ವಿ ಕ್ಯಾನ್ ಕ್ವಿಕ್ಲಿ ಆಕ್ಸೆಸ್ ಎನಿ ಆಫ್ ದ ಪ್ರೀವಿಯಸ್ಲಿ ಸ್ಟೋರ್ಡ್ ಡಾಕ್ಯುಮೆಂಟ್. ಸೊ ಈ ಟ್ಯಾಲಿ ಸೊ ಎಲ್ಲವನ್ನು ರೆಸಿಪ್ಟ್ಸ್ ಆಗಿರ್ಬೋದು, ವೋಚರ್ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಎಲ್ಲವನ್ನು
ತನ್ನ ಫೋಲ್ಡರಲ್ಲಿ ಸೇವ್ ಮಾಡ್ಕೊಂಡಿರುತ್ತೆ. ನಮಗೆ ಯಾವಾಗ ಬೇಕಾಗಿರುತ್ತೋ ಆವಾಗ ತಕ್ಷಣ ನಾವು ನೋಡ್ಕೋಬೋದು. ಸೊ ಈ ಟ್ಯಾಲಿ ಸಾಫ್ಟ್ವೇರ್ ತುಂಬ ಈಸಿಯಾಗಿದೆ ಮತ್ತು ಬಿಸ್ನೆಸ್ಗೆ ತುಂಬ ಹೆಲ್ಪ್ಫುಲ್ ಕೂಡ ಆಗಿದೆ. ಸೊ ಇಟ್ಸ್ ಆಲ್ ಇಂಟ್ರಡಕ್ಷನ್ ಆಫ್ ಟ್ಯಾಲಿ. ಥ್ಯಾಂಕ್ ಯು.